ಶಾಂತ ಯೇಸುವೆ ನಿನ್ನ ಹಾಗೆ ಯಾರು ಸರ್ವಲೋಕದಲ್ಲಿ ಎಲ್ಲ ನರ ಪುತ್ರರಲ್ಲಿ ಅತಿ ಶ್ರೇಷ್ಠನೇ ಶಾಂತ ಯೇಸುವೆ. ನನ್ನ ಸಾಲವು ಪೀಡೆ ಕೊಡಲು ನೀನು ದೊಡ್ಡ ಪ್ರೀತಿಯಿಂದ ನನ್ನನ್ನೆಲ್ಲ ದೋಷದಿಂದ ಶುದ್ಧ ಮಾಡಿದಿ ಸಾಲ ಸಲ್ಲಿಸಿ. ಆದಿ ತೇಜನೇ ಪ್ರೀತಿಯಿಂದಲೇ ನರರಲ್ಲಿ ನರನಾಗಿ ನೀಚ ಶತ್ರು ಜನಕ್ಕಾಗಿ ನಿನ್ನನ್ನರ್ಪಿಸಿ ಯಜ್ಞ ಮಾಡಿದಿ. ದಿವ್ಯ ಶೂರನೇ ಮೃತ್ಯುವೊಳಗೆ ಸೇರಿ ದುಷ್ಟ ಶತ್ರುವನ್ನು ಜಯಿಸಿ ನಮ್ಮ ಶಿಕ್ಷೆಯನ್ನು ಅನುಭವಿಸಿ ಮೇಲಕ್ಕೇರಿದಿ. ಸತ್ಪ್ರವಾದಿಯೇ ಸರ್ವರಾಜನೇ ನಿನ್ನ ಚಿತ್ತ ಕೊಪ್ಪುತ್ತೇನೆ, ನಿನ್ನ ಶಿಷ್ಯನಾಗಿದ್ದೇನೆ. ನಿನ್ನ ಪಾದವೇ ಗತಿ ನನಗೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದಂತಹ ಮಾತುಗಳಲ್ಲಿ ಮತ್ತೊಂದು ಮಾತನ್ನು ಕುರಿತು ನಾವು ಅಧ್ಯಯನವನ್ನು ಮುಂದುವರಿಸೋಣ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 29ನೇ ವಚನದಿಂದ 30ನೇ ವಚನದವರೆಗೆ. ಅಲ್ಲಿ ಉಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಉಳಿರಸದಿಂದ ತುಂಬಿಸಿ ಇಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಉಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಅನ್ನುವಂಥದ್ದು. ಇಂಗ್ಲಿಷ್ನಲ್ಲಿ ನೌ ದೇರ್ ವಾಸ್ ಸೆಟ್ ಎ ವೆಸಲ್ ಫುಲ್ ಆಫ್ ವಿನೆಗರ್ and they filled a sponge with vinegar and put it upon hyssop and put it to his mouth. When Jesus therefore had received the vinegar, he said, "It is finished," and he bowed his head and gave up his spirit. So English nalli it is finished ಅಂತ ಹೇಳ್ತಾ ಇದೆ, ಕನ್ನಡದಲ್ಲಿ ತೀರಿತು ಅಂತ ಹೇಳ್ತಾ ಇದೆ, ತೆಲುಗುನಲ್ಲಿ ಸಮಾಪ್ತಿಯಾಯಿತು ಅಂತ ಹೇಳ್ತದೆ. ಇದನ್ನೇ ಗ್ರೀಕ್ನಲ್ಲಿ ಟೆಟೆಲ್ಸ್ಟಾಯ್ ಎಂಬುದಾಗಿ ಗಮನಿಸ್ತಾರೆ. ಸೊ ಇಷ್ಟಕ್ಕೂ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತೀರಿತು, ಇಟ್ ಈಸ್ ಫಿನಿಶ್ಡ್, ಸಮಾಪ್ತಿಯಾಯಿತು, ಟೆಟೆಲ್ಸ್ಟಾಯ್ ಅನ್ನುವಂತಹ ಈ ಮಾತನ್ನು ಹೇಳುವುದಕ್ಕೆ ಇಷ್ಟಕ್ಕೂ ಸಮಾಪ್ತಿಯಾದದ್ದಾದರೂ ಏನು ಅನ್ನುವಂಥ ವಿಷಯವನ್ನು ಒಂದ್ಸರಿ ನಾವು ಗಮನಿಸಿದರೆ,
ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಕರ್ತನಾದ ಯೇಸು ಕ್ರಿಸ್ತನಿಗೆ ವಹಿಸಿಕೊಟ್ಟಂತಹ ಕೆಲಸ ಸಮಾಪ್ತಿಯಾಯಿತು, ಅಥವಾ ತೀರಿತು, ಅಥವಾ ಇಟ್ ಈಸ್ ಫಿನಿಶ್ಡ್. ಸೊ ಇಷ್ಟಕ್ಕೂ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಕೆಲಸವಾದರೂ ಏನು ಅನ್ನುವಂಥದ್ದನ್ನು ನಾವು ಗ್ರಂಥವನ್ನು ಅಭ್ಯಾಸ ಮಾಡೋದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ವಿಶೇಷವಾದಂತಹ ಒಂದು ಕೆಲಸವನ್ನು ಕುರಿತು ಗ್ರಂಥಕರ್ತನು ಸೂಚಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನೂ ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಎಂಬುವಂಥದ್ದು. ಸೊ ತಂದೆಯಾದಂಥ ದೇವರು ಕರ್ತನಾದ ಯೇಸು ಕ್ರಿಸ್ತನಿಗೆ ವಹಿಸಿಕೊಟ್ಟಂತಹ ಕೆಲಸವನ್ನು ಈ ವಾಕ್ಯ ಭಾಗ ನಮಗೆ ಸೂಚಿಸ್ತದೆ. ಇನ್ನು ಮುಂದುವರೆದ ಭಾಗದಲ್ಲಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ನೇಮಿಸಲ್ಪಟ್ಟಿದ್ದಾನೆ ಎಂಬ ವಾಕ್ಯ ಭಾಗ ನಮ್ಮ ಗಮನಕ್ಕೆ ಬರ್ತದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ಒಂದು ಸಾರಿ ಗಮನಿಸುವುದಾದರೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಕೆಲಸ, ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ವಹಿಸಿಕೊಟ್ಟಂತಹ ಕೆಲಸ ಇದು. ಸೊ ಹಾಗಾಗಿ ಈ ಒಂದು ಕೆಲಸವನ್ನು ಕರ್ತನಾದ ಯೇಸು ಕ್ರಿಸ್ತನು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ಈ ಎಲ್ಲ ಕೆಲಸವನ್ನು ಪರಿಪೂರ್ಣಗೊಳಿಸಿದ ಮೇಲೇ ತೀರಿತು ಎಂಬುದಾಗಿ ಹೇಳುವಂಥ ಮಾತಿಗೆ ಒಂದು ಅರ್ಥ ಇರ್ತದೆ ಅನ್ನುವಂತಹ ವಿಷಯವನ್ನು ನಾವೆಲ್ಲರೂ ಗ್ರಹಿಸಬೇಕಾಗ್ತದೆ. ಸೊ ಇಷ್ಟಕ್ಕೂ ಈ ಕೆಲಸ ಏನು, ಹೇಗೆ ಆತನು ಸಾಧಿಸಿದನು ಅನ್ನುವಂಥದ್ದನ್ನು ಒಂದು ಸಾರಿ ನಾವು ಗಮನಿಸಿದರೆ, ಏದೇನ್ ತೋಟದಲ್ಲಿ ಸೈತಾನನು ತನ್ನ ವಿಜಯ ಯಾತ್ರೆಯನ್ನು ಬಹಳ ಅದ್ಧೂರಿಯಾಗಿ ಆತನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾನೆ. ಯಾವ ರೀತಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾನೆ ಅಂತಂದರೆ, ಆತನ ವಿಜಯ ಯಾತ್ರೆಯನ್ನು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನು ಒಂದ್ಸಾರಿ ನಾವು ಗಮನಿಸುವುದಾದರೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನು, ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಅಂತ ಹೇಳ್ತದೆ. ಸೊ ಹಾಗಾಗಿ ಸೈತಾನನು ತನ್ನ ವಿಜಯ ಯಾತ್ರೆಯನ್ನು ಏದೇನ್ ತೋಟದಿಂದ ಆರಂಭಗೊಳಿಸಿ ಬಹಳ ವಿಜಯವಂತಿಕೆಯನ್ನು ಪ್ರದರ್ಶಿಸುತ್ತಾ ಮುಂದುವರಿತಾ ಇದ್ದಾನೆ. ಆತನ ವಿಜಯ ಯಾತ್ರೆಯಲ್ಲಿ ಆತನ ಒಂದು ಜಯಕ್ಕೆ ಸಿಗದೇ ಇರತಕ್ಕಂಥವರು ಯಾರೂ ಕೂಡ ಇಲ್ಲ ಅನ್ನುವಂಥದ್ದನ್ನು ವಾಕ್ಯ ಭಾಗ ನಮಗೆ ಸ್ಪಷ್ಟಪಡಿಸ್ತದೆ. 14ನೇ ವಚನವನ್ನು ಒಂದ್ಸಾರಿ ಗಮನಿಸಿದರೆ, ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ, ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು ಅಂತ ಹೇಳ್ತಾನೆ. ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಹೆಚ್ಚು ಕಡಿಮೆ 4000 ಇಯರ್ಸ್, 4000 ವರ್ಷಗಳವರೆಗೂ ಕೂಡ ಹೆಚ್ಚು ಕಡಿಮೆ ಯಾರ ಒಂದು ಅಧಿಕಾರ ನಡೀತಾ ಇದೆ ಅಂತಂದರೆ, ಮರಣದ ಆಳ್ವಿಕೆ, ಮರಣಕ್ಕೆ ಅಧಿಕಾರಿ ಸೈತಾನನು. ಸೊ ಹಾಗಾಗಿ ಈ ಒಂದು ಸೈತಾನನ ಸರ್ಕಾರದ ಒಂದು ಅಧಿಕಾರವನ್ನು ಆತನು ಲಯ ಮಾಡಬೇಕಾಗಿದೆ, ಆ ಅಧಿಕಾರವನ್ನು ಕೊನೆಗಾಣಿಸಬೇಕಾಗಿದೆ.
ಇದು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಇರತಕ್ಕಂಥ ಒಂದು ಹೋರಾಟ, ಒಂದು ದೇವರು ವಹಿಸಿಕೊಟ್ಟಂಥ ಒಂದು ಕೆಲಸ. ಸೊ ಹಾಗಾಗಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಒಂದು ವಿಶೇಷವಾದಂಥ ಮಾತನ್ನು ಒಂದು ಸಾರಿ ನಾವು ಗಮನಿಸುವುದಾದರೆ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ, ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ, ಕರ್ತನಾದ ಯೇಸು ಕ್ರಿಸ್ತನನ್ನ ಸೈತಾನನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು ಅಂತ ಹೇಳ್ತಾನೆ. ಸೊ ಹಾಗಾಗಿ ಸೈತಾನನು ಯಾವ ರೀತಿಯಾಗಿ ತನ್ನ ವಿಜಯ ಯಾತ್ರೆಯನ್ನ ಏದೇನ್ ತೋಟದಿಂದ ಪ್ರಾರಂಭಗೊಳಿಸಿ ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬರುವಂತಹ ಆ ಕಾಲಘಟ್ಟದವರೆಗೂ ಕೂಡ ಯಾವ ರೀತಿಯಾಗಿ ತನ್ನ ಒಂದು ವಿಜಯ ಯಾತ್ರೆಯನ್ನ ಸೈತಾನನು ಮುಂದುವರಿಸ್ತಾ ಇದ್ದಾನೆ ಅಂತಂದ್ರೆ, ಇವೆಲ್ಲವೂ ನನಗೆ ಕೊಟ್ಟಿದೆ ಅಂತ ಹೇಳ್ತಾನೆ. ಸೊ ಎಲ್ಲರೂ ಕೂಡ ನನ್ನ ಅಧಿಕಾರದ ವ್ಯಾಪ್ತಿಯ ಒಳಗಡೆ ಇದ್ದಾರೆ, ನನ್ನ ಅಧೀನದಲ್ಲಿದ್ದಾರೆ. ಸೊ ನೀನು ನನಗೆ ಅಡ್ಡ ಬಿದ್ದು ನಮಸ್ಕರಿಸುವುದಾದರೆ ನಾನು ಇದನ್ನೆಲ್ಲ ನಿನಗೆ ಕೊಡ್ತೀನಿ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಸೈತಾನನು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನೆ ಅಂತಂದ್ರೆ, ಇಂಥ ಒಂದು ಸೈತಾನನ ಅಧಿಕಾರವನ್ನ ಲಯ ಮಾಡುವಂತಹ ಕೆಲಸ ಕರ್ತನಾದ ಯೇಸು ಕ್ರಿಸ್ತನ ಮುಂದಿದೆ. ಸೊ ಹಾಗಾಗಿ ಇಹಲೋಕಾಧಿಕಾರಿ ಅಂತ ಹೇಳ್ಬಿಟ್ಟು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಸೈತಾನನನ್ನು ಕುರಿತು ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತನ್ನು ಕೂಡ ನಾವು ಗಮನಿಸ್ತೇವೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನದಲ್ಲಿಯೂ ಕೂಡ, ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ ಅಂತ ಹೇಳ್ತಾನೆ. ಇಹಲೋಕಾಧಿಪತಿ ಅಂದ್ರೆ ಇಡೀ ಇಹಲೋಕದ ಅಧಿಪತಿ ಬರ್ತಾ ಇದ್ದಾನೆ. ಆ ಇಹಲೋಕದ ಅಧಿಪತಿ ಯಾರು ಅಂತಂದ್ರೆ ಸೈತಾನನು. ಸೊ ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಕರ್ತನಾದ ಯೇಸು ಕ್ರಿಸ್ತನ ಶರೀರಧಾರಿಯಾಗಿ ಈ ಭೂಮಿ ಮೇಲೆ ಇದ್ದಂಥ ಸಂದರ್ಭದಲ್ಲಿದೆ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರಿಂದ ಹೊಂದುವಂತಹ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ಇದೇ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಗ್ರಂಥಕರ್ತನು ತಿಳಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬಂದಂಥ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತಂದ್ರೆ, ಎಲ್ಲವೂ ಕೂಡ ಸ್ಮಶಾನ. ಎಲ್ಲರೂ ಕೂಡ ಸತ್ತೋಗಿದ್ದಾರೆ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತೋಗಿದ್ದಾರೆ. ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ದೇವರ ದೃಷ್ಟಿಯಲ್ಲಿ ಸತ್ತೋಗಿದ್ದಾರೆ, ದೇವರ ಸಹವಾಸದಲ್ಲಿ ಇಲ್ಲ. ಸೊ ಹಾಗಾಗಿ ಯೇಸು ಕ್ರಿಸ್ತನ ಒಬ್ಬನೇ ಒಣ ನೆಲದೊಳಗೆ ಚಿಗುರುವ ಮೊಳಕೆಯಂತೆ ಆತನು ಬೆಳೀತಾ ಇದ್ದಾನೆ. ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ಮಾತನ್ನು ನಾವು ಗಮನಿಸ್ತೇವೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಕೊಟ್ಟಂತ ಕೆಲಸವನ್ನ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸಬೇಕಾಗಿದೆ. ಆ ಕೆಲಸವನ್ನ ಸಮಾಪ್ತಿ ಮಾಡಬೇಕಾಗಿದೆ. ಏನಾ ಸಮಾಪ್ತಿ ಅಂತಂದ್ರೆ, ಸೈತಾನನು ಬಲವಂತನಾಗಿ ದೇವ ಜನರನ್ನ ದೇವ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತ ಮನುಷ್ಯರೆಲ್ಲರೂ ಕೂಡ ತನ್ನ ಬಂಧನದಲ್ಲಿ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾನೆ. ತನ್ನ ಒಂದು ಅಧಿಕಾರದಲ್ಲಿ ಅವರೆಲ್ಲರನ್ನು ಕೂಡ ಬಂದಿ ಮಾಡಿಬಿಟ್ಟಿದ್ದಾನೆ. ಈ ರೀತಿಯಾದಂತಹ ಪರಿಸ್ಥಿತಿಯಿಂದ ದೇವರ ಮಕ್ಕಳನ್ನ ಬಿಡಿಸುವಂತ ಕೆಲಸ ಕರ್ತನಾದ ಯೇಸು ಕ್ರಿಸ್ತನ ಮಾಡಬೇಕಾಗಿದೆ. ಸೊ ಇದು ದೇವರು ಕರ್ತನಾದ ಯೇಸು ಕ್ರಿಸ್ತನಿಗೆ ವಹಿಸಿಕೊಟ್ಟಂತ ಕೆಲಸ. ಈಗ ತಾನೇ ನಾವು ಓದಿದ್ವಿ ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 14-15ನೇ ವಚನದಲ್ಲಿ, ಮರಣಕ್ಕೆ ದಾಸರಾಗಿದ್ದವರನ್ನು ಬಿಡಿಸ್ಬೇಕು. ಮರಣ ಭಯದ ದೆಸೆಯಿಂದ ಜೀವಮಾನದಲ್ಲೆಲ್ಲ ಅವರು ದಾಸತ್ವದಲ್ಲಿದ್ದಾರೆ, ಸೈತಾನನ ಅಧಿಕಾರದ ಬಾಹುವಿನಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ಅಂಥವ್ರನ್ನ ಬಿಡಿಸ್ಬೇಕಾದದ್ದು ಕರ್ತನಾದ ಯೇಸು ಕ್ರಿಸ್ತನಿಗೆ ದೇವರು ವಹಿಸಿಕೊಟ್ಟಂತ ಕೆಲಸ ಅದು. ಸೊ ಹಾಗಾಗಿ ಈ ಗ್ರಂಥವನ್ನು ನಾವು ಆಲೋಚನೆ ಮಾಡೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಬ್ಬ ಬಲವಂತನು ಅಂತ ಹೇಳ್ತಾ ಇದ್ದಾನೆ. ಬಲವಂತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆತನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಸ್ವತ್ತನ್ನ ಬಹಳ ಚಂದವಾಗಿ ಕಾಪಾಡ್ಕೊಳ್ತಾ ಇದ್ದಾನಂತೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ
29ನೇ ವಚನವನ್ನು ಸರಿ ಗಮನಿಸೋಣ. 12ನೇ ಅಧ್ಯಾಯ 29ನೇ ವಚನದಲ್ಲಿ, ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು ಅಂತ ಹೇಳ್ತದೆ. ಸೊ ಇದೇ ಸಂದರ್ಭವನ್ನ ನಾವು ಲೂಕನ ಬರೆದ ಸುವಾರ್ತೆಯಲ್ಲೂ ಕೂಡ ನಾವು ಗಮನಿಸ್ತೇವೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಕೂಡ ಇದೇ ಮಾತನ್ನ ನಾವು ಮತ್ತೊಂದು ಸಾರಿ ನಾವು ಕಾಣ್ತೇವೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 21 ಮತ್ತು 22ನೇ ವಚನದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು ಅಂತ ಹೇಳ್ತಾನೆ. ಸೊ ಹಾಗಾಗಿ ಸೈತಾನನು ಇವತ್ತು ಬಲಿಷ್ಠನಾಗಿದ್ದಾನೆ. ಬಲಿಷ್ಠನಾಗಿ ದೇವರ ಸೊತ್ತನ್ನ, ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತಹ ಪ್ರತಿ ಮನುಷ್ಯರನ್ನು ಕೂಡ ತನ್ನ ಕಬಂದ ಬಾಹುವಿನಲ್ಲಿ ಆತನು ಹಿಡಿದಿಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನ ಕಾಪಾಡಿಕೊಂಡಿದ್ದಾನೆ. ಆ ಬಲಿಷ್ಠನು ಯಾರು ಅಂತಂದ್ರೆ ಸೈತಾನನು. ಆ ಬಲಿಷ್ಠನನ್ನು ಸೋಲಿಸುವುದಕ್ಕೆ ಆತನಿಗಿಂತಲೂ ಬಲಿಷ್ಠನಾಗಬೇಕು ಕರ್ತನಾದ ಯೇಸು ಕ್ರಿಸ್ತನು. ಸೈತಾನನಿಗಿಂತಲೂ ಬಲಿಷ್ಠನಾಗಿ, ಸೈತಾನನು ಇದುವರೆಗೆ ಆತನು ಭದ್ರವಾಗಿ ಹಿಡಿದಿಟ್ಟುಕೊಂಡಂತಹ ಮಾನವನ ಜೀವಿತಗಳನ್ನು, ಮನುಷ್ಯರನ್ನ ಆ ಒಂದು ಬಂಧನದಿಂದ ಬಿಡಿಸಬೇಕಾದಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಮುಂದಿರುವಂತಹ ದೇವರು ಕೊಟ್ಟಂತ ಒಂದು ಕೆಲಸ. ಸೊ ಹಾಗಾಗಿ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಾನು ಸೈತಾನನಿಗಿಂತಲೂ ಕೂಡ ಬಲವಂತನು ಎಂಬುದಾಗಿ ಆತನು ಮೊದಲು ರುಜುವಾತ್ ಪಡಿಸ್ಕೋಬೇಕಾಗತ್ತೆ. ಆ ರುಜುವಾತ್ ಪಡಿಸ್ಕೊಂಡದ್ದು ಎಲ್ಲಿ ಅಂತಂದ್ರೆ, 40 ದಿವಸಗಳ ಉಪವಾಸವಿದ್ದಂತ ಆ ಒಂದು ಕಾಲಘಟ್ಟದಲ್ಲಿ ಸೈತಾನನಿಂದ ಶೋಧಿಸಲ್ಪಡುವಂತಹ ಆ ಸಂದರ್ಭಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಸೈತಾನನಿಗಿಂತಲೂ ಬಲವಂತನೆಂಬುದಾಗಿ ರುಜುವಾತ್ ಪಡಿಸ್ಕೊಂಡಿದ್ದಾನೆ. ಅನೇಕ ಶೋಧನೆಗಳನ್ನ ಸೈತಾನನು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ತಂದೊಡ್ಡಿದ್ರೂ ಕೂಡ ಆ ಶೋಧನೆಗಳಿಗೆ ಕರ್ತನಾದ ಯೇಸು ಕ್ರಿಸ್ತನು ಒಳಗಾಗದೆ ಅವೆಲ್ಲವುಗಳನ್ನು ಜಯಿಸಿ ಸೈತಾನನಿಗಿಂತಲೂ ಬಲಿಷ್ಠನೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ರುಜುವಾತ್ ಮಾಡ್ಕೊಂಡಿದ್ದಾನೆ. ಸೊ ಹಾಗಾಗಿ ಯೇಸು ಕ್ರಿಸ್ತನು ದೇವರು ತನಗೆ ವಹಿಸಿಕೊಟ್ಟಂತಹ ಕೆಲಸವನ್ನ ಆತನು ನೆರವೇರಿಸಬೇಕಾಗಿದೆ. ಆ ನೆರವೇರಿಸಿದ್ದರಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸಮಾಪ್ತಿಯಾಯಿತು, ತೀರಿತು, ಟೆಟಲ್ ಸ್ಟೈ, ಇಟ್ಸ್ ಫಿನಿಶ್ಡ್ ಅನ್ನುವಂಥ ಮಾತನ್ನು ಹೇಳುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾಧ್ಯವಾಯಿತು. ಪ್ರೇರೆ, ಆ ಕೆಲಸಗಳಲ್ಲಿ ಒಂದೊಂದು ಕೆಲಸಗಳನ್ನ ನಾವು ಗಮನಿಸ್ತಾ ಮುಂದಕ್ಕೆ ಹೋದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸಮಾಪ್ತಿ ಮಾಡಿದಂಥ ಕೆಲಸ ಎಷ್ಟೊಂದು ವಿಶೇಷವಾದಂಥವುಗಳು ಎನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಪ್ರೇರೆ, ಪ್ರಪಂಚ ಇವತ್ತು 21ನೇ ಶತಮಾನದಲ್ಲಿ ನಾವಿದ್ದೀವಿ. 20ನೇ ಶತಮಾನದಲ್ಲಿನೇ 2 ಮಹಾನ್ ಪ್ರಪಂಚ ಯುದ್ಧಗಳನ್ನ ಈ ಪ್ರಪಂಚ ಕಂಡುಕೊಂಡ್ಬಿಟ್ಟಿದೆ. ಮೊದಲನೇ ಪ್ರಪಂಚ ಯುದ್ಧ 1914ರಿಂದ 1918ರವರೆಗೆ ಮೊದಲನೇ ಪ್ರಪಂಚ ಯುದ್ಧ. ಎರಡನೇ ಪ್ರಪಂಚ ಯುದ್ಧ 1939ರಿಂದ 1945 ಎರಡನೇ ಪ್ರಪಂಚ ಯುದ್ಧ. ಅಷ್ಟು ಮಾತ್ರವಲ್ಲದೆ ಇಲ್ಲಿವರೆಗೂ ಕೂಡ ಅನೇಕ ದೇಶಗಳ ನಡುವೆ ಅಧಿಕಾರಕ್ಕೋಸ್ಕರ, ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ, ತನ್ನ ಅಧಿಕಾರವನ್ನ ವ್ಯಾಪಿಸುವುದಕ್ಕೋಸ್ಕರ ಯುದ್ಧಗಳನ್ನ ನಡೀತಲೇ ಇದ್ದಾವೆ. ಅನೇಕ ಯುದ್ಧಗಳನ್ನ ಅನುಭವಿಸ್ತಾ ಇದ್ದಾರೆ, ಅನೇಕ ಯುದ್ಧಗಳನ್ನ ಕಾಣ್ತಾನೂ ಇದ್ದಾರೆ ಕೂಡ. ಸೊ ಅಂತಹ ಯುದ್ಧಗಳಲ್ಲಿ ಇಸ್ರೇಲು ಇರಾನು, ಇಸ್ರೇಲು ಪ್ಯಾಲೆಸ್ತೇನು, ರಷ್ಯಾ ಉಕ್ರೇನು, ಭಾರತ ಪಾಕಿಸ್ತಾನ, ಸೊ ಹೀಗೆ ಹಲವಾರು ದೇಶಗಳು ತಮ್ಮ ಅಧಿಕಾರಕ್ಕೋಸ್ಕರ ಅನೇಕ ವಿಧವಾದಂತಹ ಕೃತ್ಯಗಳನ್ನು ಖಂಡಿಸುವುದಕ್ಕೋಸ್ಕರ ಯುದ್ಧಗಳನ್ನ ಮಾಡ್ತಾನೇ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಈ ಪ್ರಪಂಚ ಕಂಡಂತಹ ಯುದ್ಧಗಳು.
ಆದರೆ ಕರ್ತನಾದ ಯೇಸು ಕ್ರಿಸ್ತನು ಮಾಡ್ತಕ್ಕಂತಹ ಯುದ್ಧ ಎಂಥದ್ದು ಅಂತಂದ್ರೆ ಅದು 3 ಲೋಕಗಳಿಗೆ ಸಂಬಂಧಪಟ್ಟಂತಹ ಯುದ್ಧ. ಅದು 3 ಲೋಕಗಳಿಗೆ ಸಂಬಂಧಪಟ್ಟಂತ ಯುದ್ಧ. ಸ್ವರ್ಗ, ಮರ್ತ್ಯ, ಪಾತಾಳ, ಈ 3 ಲೋಕಗಳು. ಈ 3 ಲೋಕಗಳಲ್ಲಿ ಸೈತಾನನು ತನ್ನ ಅಧಿಕಾರವನ್ನ ಸ್ಥಾಪಿಸುವುದಕ್ಕೋಸ್ಕರ ಆತನು ಮುಂದಾಗ್ತಾ ಇದ್ದಾನೆ. ಸೈತಾನನು ಪರಲೋಕದಲ್ಲಿಯೂ ಕೂಡ ಆಹ್ವಾನವಿಲ್ಲದೇ ಇದ್ದಾಗ್ಯೂ ಕೂಡ ಆತನು ಮುಕ್ತವಾಗಿ ಪರಲೋಕವನ್ನು ಪ್ರವೇಶಿಸಿ ಪರಮತಂದೆಯ ಸನ್ನಿಧಾನದಲ್ಲಿ ನಿಂತುಕೊಂಡು ಆತನು ರಾಜಾರೋಷವಾಗಿ ಧೈರ್ಯದಿಂದ ದೇವರ ಪ್ರಜೆಗಳ ಮೇಲೆ ದೂರು ಹೇಳುವುದಕ್ಕೆ ಆತನು ಹೋಗ್ತಾ ಇದ್ದಾನಂತಂದ್ರೆ ದೇವರ ಪರವಾಗಿ ದೇವರಿಂದ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಂತವರ ಮೇಲೆ ಆರೋಪಗಳನ್ನು ಹೊರಿಸುವುದಕ್ಕೋಸ್ಕರ ಆತನು ತನ್ನ ಅಧಿಕಾರವನ್ನು ಸ್ಥಾಪಿಸುವುದಕ್ಕೋಸ್ಕರ ಆತನು ಕೆಲಸ ಮಾಡುವಂಥದ್ದನ್ನ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಯೋಬನ ಗ್ರಂಥದಲ್ಲಿ ಪರಲೋಕದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಒಂದ್ಸಾರಿ ಗಮನಿಸಿದ್ರೆ, ಯೋಬನ ಗ್ರಂಥ 1ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದೀ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದನು ಎಂದು ಹೇಳಿದನು ಅಂತ ಹೇಳ್ತದೆ. ಅಂದ್ರೆ ಸೈತಾನನ ಕೆಲಸ ಭೂಲೋಕದಲ್ಲಿ ಏನು ಅಂತಂದ್ರೆ ದೇವರ ಪ್ರಜೆಗಳು ದೇವರ ವಾಕ್ಯಕ್ಕೋಸ್ಕರ, ನೀತಿಗೋಸ್ಕರ, ಸತ್ಯಕ್ಕೋಸ್ಕರ, ದೇವರ ಧರ್ಮ ವಿಧಿಗಳಿಗೋಸ್ಕರ ಯಾರೆಲ್ಲ ಬದುಕ್ತಾ ಇದ್ದಾರೋ ಅಂಥವರ ಬಳಿಗೆ ಹೋಗಿ ಅವರ ಒಂದು ಲೋಪದೋಷಗಳನ್ನ ಆತನು ದೇವರ ಮುಂದೆ ಆಪಾದನೆ ಮಾಡ್ತಕ್ಕಂಥದ್ದು. ಸೊ ಅಂತ ಒಂದು ಕೆಲಸವನ್ನ ಸೈತಾನನು ಭೂಮಿ ಮೇಲೆ ಆ ಕಡೆ ಈ ಕಡೆ ತಿರುಗಾಡ್ತಾ ಮಾಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಪರಲೋಕದಲ್ಲಿರ್ತಕ್ಕ ಪರಮತಂದೆ ಕೇಳ್ತಕ್ಕಂಥ ವಿಶೇಷವಾದಂಥ ಮಾತು ಏನಂತಂದ್ರೆ 8ನೇ ವಚನದಲ್ಲಿ, ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ? ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು ಅಂತ ಹೇಳ್ತಾರೆ. ಸೊ ಅಂದ್ರೆ ನೀತಿವಂತರ ಜೀವಿತವನ್ನ ನೋಡಿ ಸಹಿಸಿಕೊಳ್ಳಲಾಗದೆ, ತನ್ನ ಅಧಿಕಾರ ವ್ಯಾಪ್ತಿಗೆ ಬರಲಾರದೆ, ದೇವರ ಅಧಿಕಾರಕ್ಕೆ ಒಳಪಟ್ಟು ದೇವರ ನ್ಯಾಯ ವಿಧಿಗಳಿಗೆ ಅನುಸಾರವಾದಂತಹ ಜೀವಿತವನ್ನು ಜೀವಿಸುವಂತಹ ಭಕ್ತರ ವಿಷಯದಲ್ಲಿ ಪರಲೋಕಕ್ಕೆ ಹೋಗಿ ದೇವರ ಮುಂದೆನೆ ಆರೋಪವನ್ನು ಮಾಡುವಂತಹ ಕೆಲಸ ಸೈತಾನಂದು. ಸೊ ಪರಲೋಕದಲ್ಲಿ ನೆಮ್ಮದಿ ಏನಾದರೂ ಇದೆಯಾ ಅಂತಂದ್ರೆ ಆ ನೆಮ್ಮದಿಕರವಾದಂತಹ ವಾತಾವರಣವನ್ನ ಸೈತಾನನು ಕೆಡಿಸ್ತಾ ಇದ್ದಾನೆ. ನನ್ನ ಭಕ್ತನಾದಂಥ ಯೋಬನನ್ನು ನೀನು ಗಮನಿಸಿದೀಯಾ ಎಂಬುದಾಗಿ ತಂದೆಯಾದಂಥ ದೇವರು ಸೈತಾನನ್ನು ಕೇಳಿದ್ರೆ, ಗಮನಿಸಿದ್ದೀನಿ, ಏನಿದೆ ಅದರಲ್ಲಿ ವಿಶೇಷ? ನೀನು ಅವನಿಗೆ ಸುತ್ತಮುತ್ತಲು ಬೇಲಿಯಾಗಿದ್ದಿ, ಒಂದು ಭದ್ರತೆಯನ್ನು ಕೊಟ್ಟಿದ್ದಿ. ಅವನಿಗೂ ಅವನ ಮಗನಿಗೂ ಅವನ ಸ್ವಾಸ್ಥ್ಯಕ್ಕೂ ನೀನು ಭದ್ರತೆಯನ್ನು ಕೊಟ್ಟಿದ್ದಿ, ಸುರಕ್ಷತೆಯನ್ನು ದಯಪಾಲಿಸ್ತಾ ಇದ್ದಿ, ಆದಾಯದ ಸಂಪನ್ಮೂಲಗಳನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದಿ. ಅವನಿಗೆ ಇನ್ಯಾವ ಕೊರತೆ ಇದೆ? ಮತ್ತೆ ನಿನ್ನನ್ನಲ್ಲದೆ ಇನ್ಯಾರನ್ನ ಆತನು ಸೇವಿಸ್ತಾನೆ ಅನ್ನುವಂಥ ಆರೋಪಗಳ ಸುರಿಮಳೆಯನ್ನ ಪರಲೋಕದಲ್ಲಿ ಹೋಗಿ ಪರಮ ತಂದೆ ಮುಂದೆ ಆತನು ಹೇಳ್ತಕ್ಕಂಥ ಮಾತು. ಅಂದ್ರೆ ದೇವಭಕ್ತನ ವಿಷಯದಲ್ಲಿ ಲೋಪದೋಷಗಳನ್ನ ಹೆಕ್ಕಿ ದೇವರ ಮುಂದೆ, ದೇವ ಭಕ್ತರ ವಿಷಯದಲ್ಲಿ, ದೇವರ ಮಕ್ಕಳ ವಿಷಯದಲ್ಲಿ ಆತನು ಆರೋಪನ ಮಾಡ್ತಾ ಇದ್ದಾನೆ. ಅಂದ್ರೆ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಪರಲೋಕಕ್ಕೂ ಕೂಡ ವಿಸ್ತರಿಸುವಂತಹ ದಿಕ್ಕಿನಲ್ಲಿ ಸೈತಾನನು ಆಲೋಚನೆ ಮಾಡಿ ಮುಂದುವರಿತಾ ಇದ್ದಾನೆ. ಪ್ರಕಟಣೆ ಗ್ರಂಥದಲ್ಲಿ ಇದೇ ವಿಷಯವನ್ನು ನಾವು ಗಮನಿಸಿದ್ರೆ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ಅಧ್ಯಾಯ
10ನೇ ವಚನವನ್ನು ಒಂದ್ಸಾರಿ ಗಮನಿಸೋಣ. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಯಾವಾಗ ದೊಬ್ಬಲ್ಪಡ್ತಾ ಇದ್ದಾನೆ? ಕರ್ತನಾದ ಯೇಸು ಕ್ರಿಸ್ತನು ಅವರಿಗೋಸ್ಕರವೂ ಕೂಡ ತನ್ನ ರಕ್ತವನ್ನ ಶಿಲುಬೆ ಮೇಲೆ ಸುರಿಸಿದ ನಂತರ ನೀತಿವಂತರು ತಿಳಿಯದೇನೋ ಪರಿಸ್ಥಿತಿ ಪ್ರಭಾವಕ್ಕೊಳಗಾಗಿನೋ ತಪ್ಪು ಮಾಡ್ತಾರೆ. ಅಂಥವರ ಪಾಪಗಳ ಕ್ಷಮಾಪಣೆಗೋಸ್ಕರವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಬೇಕಾಗಿದೆ. ಆ ರಕ್ತದಿಂದಲೇ ಏನಾಗುತ್ತೆ ಅಂತಂದ್ರೆ ಅವರ ಪಾಪಗಳು ಪರಿಹಾರವಾಗಿ ಅವರು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡ್ತಾರೆ ಅಂತೇಳಿ ಇಬ್ರಿಯ ಗ್ರಂಥಕರ್ತದಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಇಬ್ರಿಯ ಗ್ರಂಥಕರ್ತನ ಹೇಳ್ತಕ್ಕಂಥ ವಿಶೇಷವಾದಂಥ ಮಾತನ್ನು ಒಂದ್ಸಾರಿ ಗಮನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಲ್ಲಿ, ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ, ಕರ್ತನಾದ ಯೇಸು ಕ್ರಿಸ್ತನ ಮರಣವನ್ನು ಅನುಭವಿಸಿದ್ದು ಯಾರಿಗೋಸ್ಕರ ಅಂತಂದ್ರೆ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದಂತ ಅಕ್ರಮಗಳ ಪರಿಹಾರಕ್ಕೋಸ್ಕರ ಕೂಡ. ಅಂದ್ರೆ ದಾವಿದನು ದೇವರ ಹೃದಯಾನುಸಾರನು ಎಂಬುದಾಗಿ ದೇವರಿಂದ ಘನತೆಯನ್ನ, ಒಂದು ಶ್ರೇಷ್ಠವಾದಂತಹ ಮಾತನ್ನ ಪಡೆದಂತಹ ಭಕ್ತನು ದಾವಿದನು. ಇಂಥ ಭಕ್ತನ ವಿಷಯದಲ್ಲಿ ಸೈತಾನನು ದೇವರ ಮುಂದೆ ಆರೋಪನ ಮಾಡ್ತಾ ಇದ್ದಾನೆ. ಏನಂತ ಆರೋಪ ಮಾಡ್ತಾ ಇದ್ದಾನೆ ಅಂತಂದ್ರೆ, ದಾವಿದನು ಕೊಲೆಗಾರನಲ್ವಾ? ದಾವಿದನು ವ್ಯಭಿಚಾರಿ ಅಲ್ವಾ? ಹೌದು, ವ್ಯಭಿಚಾರಿ. ಹೌದು, ಆತನು ಕೊಲೆ ಮಾಡಿದ್ದಾನೆ. ಆದರೆ ಆತನ ಆ ಅಪರಾಧಗಳನ್ನ, ಆತನ ಆ ಒಂದು ಕೆಟ್ಟ ಕೃತ್ಯಗಳನ್ನ ಪರಿಹರಿಸುವುದಕ್ಕೋಸ್ಕರ, ಆತನನ್ನ ದೇವರ ಸನ್ನಿಧಾನದಲ್ಲಿ ನೀತಿವಂತನೆಂಬುದಾಗಿ ನಿರ್ಣಯಿಸುವುದಕ್ಕೋಸ್ಕರ ಕೂಡ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಸುರಿಸಲ್ಪಡಬೇಕಾಗಿದೆ ಶಿಲುಬೆ ಮೇಲೆ. ಆ ಕೆಲಸವನ್ನ ಕರ್ತನಾದ ಯೇಸು ಕ್ರಿಸ್ತನು ಮಾಡಬೇಕಾಗಿದೆ. ಸೊ ಸೈತಾನನು ಪರಲೋಕದಿಂದ ದೊಬ್ಬಲ್ಪಡಬೇಕಾಗಿದೆ. ಹಗಲಿರುಳು ನಮ್ಮ ಸಹೋದರರ ಮೇಲೆ ದೇವರ ಮುಂದೆ ಆರೋಪವನ್ನ ಹೇಳ್ತಕ್ಕಂತಹ ಸೈತಾನನು ಪರಲೋಕದಿಂದ ದೊಬ್ಬಲ್ಪಡಬೇಕಾಗಿದೆ. ಆ ಕೆಲಸ ಯಾರಲ್ಲಿದೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿದೆ. ಅಂತ ಒಂದು ಕೆಲಸವನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸಿದ್ದಾನೆ. ಆ ನೆರವೇರಿಸುವುದರ ಮೂಲಕ ಆತನು ಸಮಾಪ್ತಿ ಆಯಿತು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಆತನು ಏನೇನು ಕೆಲಸ ಮಾಡಿದಾನಂತಂದ್ರೆ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಇಲ್ಲಿ ದೇವರು ಏದೇನ್ ತೋಟದಲ್ಲಿ ಉಂಟಾದಂತಹ ಆ ಒಂದು ಅಕ್ರಮಕ್ಕೋಸ್ಕರ ಶಪಿಸುವಂತಹ ಆ ಶಾಪವನ್ನ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸಬೇಕಾಗಿದೆ. ಅದೇನನ್ನೋದನ್ನು ಒಂದ್ಸಾರಿ ಗಮನಿಸೋಣ. 15ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಅಂತ ಹೇಳ್ತಾನೆ. ಸೈತಾನನಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ಇರ್ತಕ್ಕಂಥ ಇದೊಂದು ವಾಗ್ದಾನ. ಕರ್ತನಾದ ಯೇಸು ಕ್ರಿಸ್ತನು ಏದೇನ್ನಲ್ಲಿ ಉಂಟಾದಂತಹ ಶಾಪವನ್ನ ಶಿಲುಬೆಯಲ್ಲಿ ನೆರವೇರಿಸಬೇಕು. ಆ ಶಾಪವನ್ನ ತೊಲಗಿಸ್ಬೇಕು. ಆ ಸೈತಾನನ ತಲೆಯನ್ನ ಜಜ್ಜುವಂತ ಕೆಲಸ ಯಾರ್ದು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತಂದು. ಆ ಸೈತಾನನ ತಲೆಯನ್ನ ಜಜ್ಜುವಂತ ಕೆಲಸ ಕರ್ತನಾದ ಯೇಸು ಕ್ರಿಸ್ತನು ಮಾಡಬೇಕಾಗಿದೆ. ಅದು ಎಲ್ಲಿ ಅಂತಂದ್ರೆ ಶಿಲುಬೆ ಮೇಲೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ಕೆಲಸವನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಸಮಾಪ್ತಿ ಮಾಡಿದ್ದಾನೆ. ಟೆಟಲ್ ಸ್ಟಾಯ್ ಗ್ರೀಕ್ನಲ್ಲಿ. ಸೊ ಹಾಗಾಗಿ ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾನೆ, ಯಾತಕ್ಕೋಸ್ಕರ ಈ ಮಾತು ಹೇಳ್ಬೇಕಾಯ್ತು, ತೀರಿತು ಅನ್ನುವಂಥ ಮಾತು ಹೇಳ್ಬೇಕಾದ್ರೆ ದೇವರು ತನಗೆ ವಹಿಸಿಕೊಟ್ಟಂತ ಕೆಲಸವನ್ನು ಆತನು ಸಂಪೂರ್ಣವಾಗಿ ನೆರವೇರಿಸಿದ್ದಾನೆ, ಸಮಾಪ್ತಿ ಮಾಡಿದ್ದಾನೆ. ಅದಕ್ಕೆ ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಟ್ಸ್ ಫಿನಿಶ್ಡ್ ಅಂತ ಹೇಳ್ತಾ ಇದ್ದಾನೆ.
ಆ ಫಿನಿಶ್ಡ್, ಆ ತೀರಿತು, ಆ ಸಮಾಪ್ತಿ ಆಯಿತು ಅನ್ನುವಂಥದ್ರಲ್ಲಿ ಏನೆಲ್ಲ ಕಾರ್ಯಗಳು ಒಳಗೊಂಡಿದ್ದಾವೆ ಅನ್ನುವಂಥದ್ದು ಬಹಳ ವಿಶೇಷ ಪ್ರಿಯ, ಬಹಳ ವಿಶೇಷ. ಅಂತ ನಿಟ್ಟಿನಲ್ಲಿ ಇನ್ನೇನು ಕೆಲಸ ಮಾಡಿದ್ದಾನೆ ಆತನು, ಇನ್ನೇನು ಕೆಲಸವನ್ನು ಆತನು ಪರಿಪೂರ್ಣ ಮಾಡಿದ್ದಾನೆ ಅಂತಂದ್ರೆ ಇಸ್ರಾಯೇಲ್ರ ರಾಜರ ಪರಿಪಾಲನೆಯಲ್ಲಿ, ಇಸ್ರಾಯೇಲ್ಯರ ರಾಜರ ಪರಿಪಾಲನೆಯಲ್ಲಿ ನಡೆದಂತಹ ಲೋಪಗಳನ್ನು ತಿದ್ದುವಂತಹ ಕಾರ್ಯಕ್ರಮವನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ವಹಿಸಿಕೊಟ್ಟಿದ್ದಾನೆ. ಇಸ್ರಾಯೇಲ್ ರಾಜರು ತಮ್ಮ ಪರಿಪಾಲನೆಯಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ. ಆ ತಪ್ಪುಗಳನ್ನು ತಿದ್ದುವಂತ ಕೆಲಸ ಕೂಡ ಕರ್ತನಾದ ಯೇಸು ಕ್ರಿಸ್ತನ್ ಮಾಡಬೇಕಾಗಿದೆ. ಅದೇನನ್ನುವಂಥದ್ದು ಒಂದ್ಸಾರಿ ಗಮನಿಸಿದ್ರೆ ಎಜ್ಕೇಲ ಗ್ರಂಥ 34ನೇ ಅಧ್ಯಾಯ 1ನೇ ವಚನದಿಂದ ನಾವು ಗಮನಿಸಿದ್ರೆ, ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ಇಸ್ರಾಯೇಲೆಂಬ ಮಂದೆಯ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿದೇ ನುಡಿ. ಪ್ರವಾದಿಯಾದಂತಹ ಎಜ್ಕೇಲನಿಗೆ ಪರಲೋಕದಲ್ಲಿರ್ತಕ್ಕಂಥ ಪರಮತಂದೆ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಇಸ್ರಾಯೇಲೆಂಬ ಮಂದೆಯ ಕುರುಬರಿಗೆ, ಇಸ್ರಾಯೇಲೆಂಬ ಮಂದೆ, ಆ ಮಂದೆಯ ಕುರುಬರು ಯಾರು ಅಂತಂದ್ರೆ ಅರಸರು, ರಾಜರು. ಆ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿದೇ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ. ಕುರುಬರು ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡ್ತಾ ಇಲ್ಲ. ಇಸ್ರಾಯೇಲ್ ಎಂಬ ಮಂದೆಯನ್ನ ಸರಿಯಾಗಿ ಕಾಯ್ತಾ ಇಲ್ಲ, ಪೋಷಿಸ್ತಾ ಇಲ್ಲ, ಸಂರಕ್ಷಿಸ್ತಾ ಇಲ್ಲ. ಹಾಗಾಗಿ ಅವ್ರ ಗತಿಯನ್ನ ನಾನು ಏನ್ ಹೇಳಲಿ? ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ? ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? ಹೌದು, ಧರ್ಮ. ಆದ್ರೆ ಈ ಧರ್ಮವನ್ನ ಮೀರಿ ನಡೀತಾ ಇದ್ದಾರೆ ಇಸ್ರಾಯೇಲಿನ ಕುರುಬರು, ಅಂದ್ರೆ ಇಸ್ರಾಯೇಲರ ರಾಜರು. ಸೊ ಹಾಗಾಗಿ ಅವರ ಮಾಡಿದಂತಹ ತಪ್ಪುಗಳನ್ನ, ಅವರು ಮಾಡಿದಂತಹ ಅಕ್ರಮಗಳನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಸರಿಪಡಿಸಬೇಕಾಗಿದೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಕೊಬ್ಬಿನ ಮಾಂಸವನ್ನು ತಿನ್ನುತ್ತೀರಿ, ಉಣ್ಣೆಯ ಹೊದಿಕೆಯನ್ನು ಒದೆಯುತ್ತೀರಿ, ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ, ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ. ನೀವು ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ, ಮುರಿದ ಅಂಗಗಳನ್ನು ಕಟ್ಟಲಿಲ್ಲ, ಓಡಿಸಿದವುಗಳನ್ನು ಮಂದೆಗೆ ಸೇರಿಸಲಿಲ್ಲ, ತಪ್ಪಿಸಿಕೊಂಡವುಗಳನ್ನು ಹುಡುಕಲಿಲ್ಲ, ಅವುಗಳನ್ನು ಹಿಂಸೆ ಬಲಾತ್ಕಾರಗಳಿಂದ ಆಳುತ್ತಾ ಬಂದಿದ್ದೀರಿ. ಕುರುಬರು ಇರಲಿಲ್ಲವಾದ್ದರಿಂದ ಅವು ಚದರಿ ಹೋದವು, ದಿಕ್ಕಾಪಾಲಾಗಿ ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು ಅಂತ ಹೇಳ್ತಾರೆ. ಇಸ್ರಾಯೇಲ್ ಪ್ರಜೆಗಳ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂತಂದ್ರೆ, ಇಸ್ರಾಯೇಲ್ ಎಂಬ ಮಂದೆಯನ್ನ ಕಾಯುವಂತಹ ಕುರುಬರು, ಇಸ್ರಾಯೇಲರ ಒಂದು ಪರಿಪಾಲನೆ ಕೆಟ್ಟೋಗಿದೆ. ಅವರು ಮಂದೆಯ ವಿಷಯದಲ್ಲಿ ನಡ್ಕೊಳ್ಬೇಕಾದಂತ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ. ಹಾಗಾಗಿ ಪರಲೋಕದಲ್ಲಿ ಅಂತಕ್ಕಂಥ ಪರಮ ತಂದೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ 22ನೇ ವಚನದಲ್ಲಿ, ಎಜ್ಕೇಲ ಗ್ರಂಥ 34ನೇ ಅಧ್ಯಾಯ 22ನೇ ವಚನದಲ್ಲಿ, ಆದ ಕಾರಣ ನನ್ನ ಹಿಂಡು ಇನ್ನೆಂದಿಗೂ ಸೂರೆಯಾಗದಂತೆ ನಾನು ಅದನ್ನು ರಕ್ಷಿಸಿ ಟಗರು ಹೋತಗಳಿಗೂ ಕುರಿ ಮೇಕೆಗಳಿಗೂ ನ್ಯಾಯ ತೀರಿಸ್ತೀನಿ. ಏನ್ ನ್ಯಾಯ ತೀರಿಸ್ತೀನಿ? ಹೇಗ್ ನ್ಯಾಯ ತೀರಿಸ್ತಾರೆ ದೇವರು ಅಂತಂದ್ರೆ, ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ನನ್ನ ಸೇವಕನಾದ ದಾವೀದನೆಂಬ ಅಂಡರ್ಲೈನ್ ಮಾಡ್ಕೊಳ್ಳಿ ಮಾತನ್ನ, ದಾವೀದನಲ್ಲ. ಮತ್ತೆ ಈ ಮಾತನ್ನು ಹೇಳುವಾಗ ಆಲ್ರೆಡಿ ದಾವೀದ ಸತ್ತೋಗಿ ಹೆಚ್ಚು ಕಡಿಮೆ 500 ವರ್ಷಗಳು ಗತಿಸೋಗ್ಬಿಟ್ಟಿದ್ದೇವೆ ದಾವೀದನು ಸತ್ತೋಗಿ. ದಾವೀದನೆಂಬ ನನ್ನ ಸೇವಕನಾದ ದಾವೀದನೆಂಬ ಆ ಕುರುಬನು ಅದನ್ನು ಮೇಯಿಸುವನು. ಹೌದು, ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವೆನು. ನನ್ನ ಸೇವಕನಾದ ದಾವೀದನು ಅವರನ್ನಾಳುವ ಪ್ರಭುವಾಗಿರುವನು ಅಂತ ಹೇಳ್ತಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದಿಸಲ್ಪಟ್ಟಂತ ಪ್ರವಾದನೆ ಇದು. ದಾವೀದನೆಂಬ ನನ್ನ ಸೇವಕನು ಕರ್ತನಾದ ಯೇಸು ಕ್ರಿಸ್ತನು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ಕುರಿಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾನೆ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ
10ನೇ ವಚನದಿಂದ ವಿಷಯವನ್ನು ಗಮನಿಸಿದ್ರೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ನಾನೇ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನೂ ಕುರಿಗಳ ಒಡೆಯನೂ ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ನಾನೇ ನಿಜವಾದ ಕುರುಬನು. ಹಾಗಾಗಿ ಅವರ ಅಕ್ರಮಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಮಾಡಬೇಕಾಗಿದೆ. ಯೇಸುವಿಗೆ ಸಂಬಂಧಪಟ್ಟಂತ ಪ್ರವಾದನೆ ವಾಕ್ಯ ಈ ಎಜ್ಕೇಲ ಗ್ರಂಥ 34ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ವಿಷಯ ಪ್ರೇರೆ. ಸೊ ಹಾಗಾಗಿ 30ನೇ ವಚನದಲ್ಲಿ ಇನ್ನೊಂದು ಮಾತನ್ನು ವಿಶೇಷವಾಗಿ ನಾವು ಗಮನಿಸೋಣ. ಎಜ್ಕೇಲ ಗ್ರಂಥ 34ನೇ ಅಧ್ಯಾಯ 30ನೇ ವಚನದಲ್ಲಿ, ದೇವರಾದ ಯೆಹೋವನೆಂಬ ನಾನು ತಮ್ಮೊಂದಿಗಿದ್ದೇನೆಂತಲೂ ಇಸ್ರಾಯೇಲ್ ವಂಶದವರಾದ ತಾವು ನನ್ನ ಜನರಾಗಿದ್ದೇವೆಂತಲೂ ನಿಶ್ಚಯಿಸಿಕೊಳ್ಳುವರು. ಇದು ಕರ್ತನಾದ ಯೆಹೋವನ ನುಡಿ. ನೀವು ನನ್ನ ಕುರಿಗಳು. ಯಾರು? ಇಸ್ರಾಯೇಲ್ಯರು ದೇವರ ಕುರಿಗಳು, ನನ್ನ ಕಾವಲಿನ ಕುರಿಗಳು. ನರಪ್ರಾಣಿಗಳಾದ ನಿಮಗೆ ನಾನು ದೇವರು ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ ಅಂತೇಳಿ. ಸೊ ಹಾಗಾಗಿ ಕುರಿಗಳು ಅಂದ್ರೆ ಯಾರು ಅಂತಂದ್ರೆ ಇಸ್ರಾಯೇಲ್ಯರು. ಆ ಕುರಿಗಳಿಗೆ ಒಳ್ಳೆ ಕುರುಬನು ಯಾರಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಇವತ್ತು ನಾವೆಲ್ಲರೂ ಕೂಡ ಪಾಪಗಳ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುವುದಕ್ಕೋಸ್ಕರ, ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟುವುದಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತ ಪ್ರತಿಯೊಬ್ಬರು ಕೂಡ ಆತ್ಮ ಸಂಬಂಧವಾದಂತಹ ಇಸ್ರಾಯೇಲ್ಯರು. ನಾವೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಕುರಿಗಳು. ನಾವೆಲ್ಲರೂ ಕೂಡ ಆತ್ಮ ಸಂಬಂಧವಾಗಿ ನಮ್ಮೆಲ್ಲರಿಗೂ ಕೂಡ ಒಬ್ಬನೇ ಕುರುಬನು. ಈ ಕೆಲಸವನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನ ನೆರವೇರಿಸಬೇಕಾಗಿದೆ. ಸೊ ಅದಕ್ಕೋಸ್ಕರ ತಂದೆಯಾದಂತಹ ದೇವರು ಕರ್ತನಾದಿಗೆ ಕೊಟ್ಟಂತಹ ಕೆಲಸ ಇದು. ಈ ಕೆಲಸವನ್ನ ಕರ್ತನಾದ ಯೇಸು ಕ್ರಿಸ್ತನ ನೆರವೇರಿಸಬೇಕಾಗಿದೆ. ಇನ್ನು ಮುಂದುವರೆದ ಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇನ್ನೇನೆಲ್ಲ ಕೆಲಸವನ್ನ ನೆರವೇರಿಸಬೇಕಾಗಿದೆ, ನೆರವೇರಿಸಿ ಸಮಾಪ್ತಿ ಅಂತ ಹೇಳ್ಬಿಟ್ಟು ಆತನು ಹೇಳ್ಬೇಕಾಗಿದೆ ಅನ್ನುವಂತಹ ಅನೇಕ ಕೆಲಸಗಳಿದ್ದಾವೆ. ಆದ್ರೆ ಕೆಲವೊಂದು ಕೆಲಸಗಳನ್ನು ಮಾತ್ರ ಇವತ್ತು ನಾವು ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿ ಮುಂದಕ್ಕೆ ಸಾಗೋಣ ಪ್ರೇರೆ. ಹೊಸ ಒಡಂಬಡಿಕೆಯನ್ನು ಜಾರಿ ಮಾಡ್ತಕ್ಕಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಕೆಲಸ. ಹೊಸ ಒಡಂಬಡಿಕೆಯನ್ನು ಜಾರಿ ಮಾಡಬೇಕು. ಆ ಜಾರಿ ಮಾಡುವಂತ ಕೆಲಸ ಯಾರಿಗೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ವಿಷಯವನ್ನ ನಾವು ಗಮನಿಸಿದ್ರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಗಮನಿಸ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ವಿಷಯವನ್ನ ನಾವು ಗಮನಿಸೋಣ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಯಾತಕ್ಕೋಸ್ಕರ ಅಂತಂದ್ರೆ ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಅಂತ ಹೇಳ್ತಾನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಏನಕ್ಕೋಸ್ಕರ ಬರಬೇಕಾಗಿತ್ತು ಅಂತಂದ್ರೆ ಹೊಸ ಒಡಂಬಡಿಕೆಯನ್ನ ಜಾರಿ ಮಾಡೋದಕ್ಕೋಸ್ಕರ. ಹಳೆ ಒಡಂಬಡಿಕೆ ಹೇಗಿತ್ತು ಅಂತಂದ್ರೆ ಗ್ರಂಥದಲ್ಲಿ ನಾವು ಗಮನಿಸಿದ್ರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯ 10ನೇ ವಚನದಲ್ಲಿ ಆ ಧರ್ಮಶಾಸ್ತ್ರ ಹಳೆ ಒಡಂಬಡಿಕೆ ಹೇಗಿತ್ತು ಅಂತಂದ್ರೆ, ಇದು ನಾವಾಗಲಿ ನಮ್ಮ ಪಿತೃಗಳಾಗಲಿ ಹೊರಲಾರದ ನೊಗ ಅಂತ ಹೇಳ್ಬಿಟ್ಟು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 15ನೇ ಅಧ್ಯಾಯ 10ನೇ ವಚನದಲ್ಲಿ, ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಏಕೆ? ಇದು ಕಠಿಣವಾದಂತಹ ನೊಗ, ಇದು ಹೊರಲಾರದಂತ ನೊಗ. ಯಾವುದು? ಧರ್ಮಶಾಸ್ತ್ರ. ಅದು ಹೇಗಿತ್ತು ಅಂತಂದ್ರೆ ಅದರಲ್ಲಿ 100 ಆಜ್ಞೆಗಳಿದ್ರೆ ಅದರಲ್ಲಿ 99 ಆಜ್ಞೆಗಳನ್ನು ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ನಾನು ತಪ್ಪಿದ್ರೆ ಎಲ್ಲವುಗಳಲ್ಲಿ ನಾನು ತಪ್ಪಿದ ಹಾಗೆ. ಸೊ ಅಂತ ಒಂದು ಹೊರಲಾರದಂತ ನೊಗ, ಅದನ್ನ ಈತನು ನೆರವೇರಿಸಬೇಕಾಗಿದೆ. ಯೇಸು ಕ್ರಿಸ್ತನು ನೆರವೇರಿಸಬೇಕಾಗಿದೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು, ಈಗೋ ನಾನು ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಗ್ರಂಥದಲ್ಲಿ ನನ್ನ ಬಗ್ಗೆ ಏನಿದೆ, ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅದನ್ನೆಲ್ಲ ನಾನು ನೆರವೇರಿಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಅದರಲ್ಲಿ ಎಲ್ಲವೂ ನೆರವೇರದ ಹೊರತು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ. ಎಲ್ಲವನ್ನ ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಆತನ ಎಲ್ಲವನ್ನ ನೆರವೇರಿಸಿ ಏನ್ ಮಾಡಿದಾನೆ ಅಂತಂದ್ರೆ ಆತನು ಹಳೆ ಒಡಂಬಡಿಕೆಯನ್ನ ತೆಗೆದುಹಾಕಿದ್ದಾನೆ.
ತೆಗೆದಾಕಿ ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ. ಅದು ಹೊಸ ಒಡಂಬಡಿಕೆ ಎಂತದಂತಂದ್ರೆ ವಿಶ್ವಾಸ ಸಂಬಂಧವಾದಂತಹ ಒಡಂಬಡಿಕೆ, ಅದು ನಂಬಿಕೆಗೆ ಸಂಬಂಧಪಟ್ಟಂತಹ ಒಡಂಬಡಿಕೆ. ಆ ಒಡಂಬಡಿಕೆಯ ಒಂದು ವಿಷಯವನ್ನ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪರಿಚಯ ಮಾಡುವಂಥದ್ದನ್ನು ನಾವು ಒಂದ್ಸಾರಿ ಗಮನಿಸಿದ್ರೆ, ಧರ್ಮಶಾಸ್ತ್ರದಲ್ಲಿ ವ್ಯಭಿಚಾರ ಮಾಡಬಾರದೆಂಬುದಾಗಿ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ವ್ಯಭಿಚಾರ ಅನ್ನುವಂಥದ್ದು ಯಾವಾಗ ಆಗುತ್ತೆ ಅಂತಂದ್ರೆ, ಒಬ್ಬ ಪರಪುರುಷ ಒಬ್ಬ ಪರ ಸ್ತ್ರೀ ಅವರಿಬ್ಬರು ದೈಹಿಕವಾಗಿ ಸಂಪರ್ಕವನ್ನು ಬೆಳೆಸಿದಾಗ ಅದು ವ್ಯಭಿಚಾರ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾನೇನು ಹೇಳ್ತೀನಿ ಅಂತಂದ್ರೆ, ಯಾವನಾದರೂ ಒಬ್ಬನು ಮೋಹದ ಕಣ್ಣಿನಿಂದ ಅಂತ ಹೇಳ್ತಾನೆ ನೋಡಿ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 27ನೇ ವಚನದಲ್ಲಿ, ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯು ಕೂಡ ವ್ಯಭಿಚಾರ ಮಾಡಿದವನಾದನು ಅಂತ ಹೇಳ್ತಾರೆ. ಇದು ನೂತನ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಆತ್ಮ ಸಂಬಂಧವಾದಂತಹ ಕಾನೂನುಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ತರಬೇಕು ಅಂತಂದ್ರೆ ಆ ಹಳೆಯ ಒಡಂಬಡಿಕೆಯನ್ನ ಆತನು ನೆರವೇರಿಸಬೇಕಾಗಿದೆ, ತೆಗಿಬೇಕಾಗಿದೆ, ನೆರವೇರಿಸಿ ತೆಗಿಬೇಕಾಗಿದೆ. ಅದಕ್ಕೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಅದನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದಾನೆ ಅಂತ ಹೇಳ್ತಾನೆ. ಹಳೆ ಒಡಂಬಡಿಕೆಯನ್ನು ನೆರವೇರಿಸಿ ಆತನು ಅದನ್ನ ಇಲ್ಲದಂತಾಗ ಮಾಡಿದ್ದಾನೆ ಅಂತ ಹೇಳ್ತಾನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಕೊಲೊಸಿಯನ್ಸ್ ಚಾಪ್ಟರ್ 2 ವರ್ಸ್ 14 14ನೇ ವಚನ, 13 ಮತ್ತು 14 15ನೇ ವಚನದಲ್ಲಿ ನಾವು ಗಮನಿಸಿದ್ರೆ, ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಹೆಂಗೆ? ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಇವೆಲ್ಲವೂ ಕೂಡ ನೆರವೇರಿಸಬೇಕಾಗಿದೆ. ಎಲ್ಲಿ ಅಂತಂದ್ರೆ ಶಿಲುಬೆ ಮೇಲೆ ನೆರವೇರಿಸಬೇಕಾಗಿದೆ. ಸೊ ಇದು ತಂದೆಯಾದಂಥ ದೇವರು ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಂತಹ ಒಂದು ಕೆಲಸ. ಅದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತೀರಿತು ಅಂತ ಹೇಳ್ತಾನೆ. ಫುಲ್ಲಿ ಪೇಡ್ ಟೆಟಲ್ ಸ್ಟಾಯ್ ಅಂದ್ರೆ ಫುಲ್ಲಿ ಪೇಡ್, ಸಂಪೂರ್ಣವಾಗಿ ಸಂದಾಯ ಮಾಡಲ್ಪಟ್ಟಿತು, ಎಲ್ಲವೂ ಕೂಡ ನೆರವೇರಿಸಿದನು ಅಂತ ಹೇಳ್ತಾನೆ. ಅಂದ್ರೆ ದೈವ ಮಾನವರ ಸಂಬಂಧಗಳಿಗೆ ಅಡ್ಡಿಯಾಗಿರ್ತಕ್ಕಂಥವುಗಳನ್ನು ತೊಲಗಿಸುವುದಕ್ಕೋಸ್ಕರ ಕ್ರಿಸ್ತನ ಶಿಲುಬೆಯ ಮರಣ ಮಾರ್ಗವನ್ನು ಸರಳ ಮಾಡ್ತಾ ಇದೆ. ಸೊ ಇಂಥ ಒಂದು ಶ್ರೇಷ್ಠವಾದಂಥ ಕಾರ್ಯವನ್ನ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ತಂದೆ ನೀನು ನನಗೆ ಕೊಟ್ಟಂತ ಕೆಲಸವನ್ನ ನಾನು ನೆರವೇರಿಸಿದ್ದೀನಿ. ಯೋಹಾನ್ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಂದೆ ದೇವರಿಗೆ ಮಾಡತಕ್ಕಂಥ ಪ್ರಾರ್ಥನೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತೀರಿತು ಅಂತ ಹೇಳ್ತಾನೆ. ಅಂತಂದ್ರೆ ಏನ್ ತೀರಿತು ಅಂತಂದ್ರೆ, ತಂದೆಯು ತನಗೆ ವಹಿಸಿಕೊಟ್ಟಂತ ಕೆಲಸವನ್ನ ಆತನು ತೀರಿಸಿದ್ದಾನೆ, ಸಮಾಪ್ತಿ ಮಾಡಿದ್ದಾನೆ. ಇಟ್ ಈಸ್ ಫಿನಿಶ್ಡ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇವತ್ತು ನಾವು ಆಲೋಚನೆ ಮಾಡೋಣ ಪ್ರೇರೆ, ಇಷ್ಟೆಲ್ಲ ನಮಗೆ ರೆಡಿ ಮಾಡಿಟ್ಟಿದ್ದಾನೆ. ಸೈತಾನನ ಕೆಲಸಗಳನ್ನ ಲಯ ಮಾಡಿದ್ದಾನೆ. ಸೈತಾನನ ಬಂಧನದಲ್ಲಿದ್ದಂತ ನಮ್ಮನ್ನ ಬಿಡಿಸಿದ್ದಾನೆ. ಇಸ್ರಾಯೇಲರ ಪರಿಪಾಲನೆಯಲ್ಲಿ ಉಂಟಾದಂತಹ ಅಕ್ರಮಗಳನ್ನ ಆತನು ಸರಿಪಡಿಸಿ ಒಂದು ನೂತನವಾದಂಥ ನಾಯಕತ್ವವನ್ನು, ಒಂದು ಶ್ರೇಷ್ಠವಾದಂಥ ನಾಯಕತ್ವವನ್ನು ಕರ್ತನಾದ ಯೇಸು ಕ್ರಿಸ್ತ ನಮಗೆ ದಯಪಾಲಿಸಿದ್ದಾನೆ. ಇದಕ್ಕೆ ನಾವು ಅಧೀನರಾಗಬೇಕಾಗತ್ತೆ. ಇದನ್ನ ನಾವು ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾನೆ ಅಂತಂದ್ರೆ, ದೇವರ ಕೆಲಸವನ್ನ, ತನಗೆ ವಹಿಸಿಕೊಟ್ಟಂತ ಕೆಲಸವನ್ನ ಸಂಪೂರ್ಣವಾಗಿ ಆತನು ನೆರವೇರಿಸಿದ್ದಾನೆ. ಅದಕ್ಕೆ ಆತನು ತೀರಿತು ಅಂತ ಹೇಳ್ತಾನೆ. ಇವತ್ತು ನಾವು ಕೂಡ ಹೇಳ್ಬೇಕಲ್ವಾ, ದೇವರೇ ನಮ್ಮ ಜೀವಿತದಲ್ಲಿ ನೀನು ನಮಗೆ ಕೊಟ್ಟಂತ ಕೆಲಸವನ್ನು ನಾವು ಸಂಪೂರ್ಣವಾಗಿ ನೆರವೇರಿಸಿದ್ದೀವಿ. ನೀನು ಕೊಟ್ಟಂತ ಈ ಒಂದು ಆಯುಷ್ಕಾಲವನ್ನು ಬಳಸ್ಕೊಂಡು, ನೀನು ಕೊಟ್ಟಂತ ಈ ಜೀವಿತ ಕಾಲವನ್ನು ಬಳಸ್ಕೊಂಡು, ನಿನ್ನ ಆಲೋಚನೆಗನುಸಾರವಾಗಿ, ನಿನ್ನ ಚಿತ್ತಕ್ಕನುಸಾರವಾಗಿ, ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸುತ್ತಾ, ಆತನಲ್ಲಿರುವಂಥ ಆಲೋಚನೆಗಳನ್ನು, ಆತನಲ್ಲಿರ್ತಕ್ಕಂಥ ಗುಣಗಳನ್ನು, ಆತನಲ್ಲಿರ್ತಕ್ಕಂಥ ಸ್ವಭಾವಗಳನ್ನು ನಾವು ಕೂಡ ಧರಿಸಿಕೊಂಡು ಈ ಲೋಕದಲ್ಲಿ ನಮಗೆ ನೇಮಕವಾದಂಥ ಓಟವನ್ನ ನಾವು ಯಶಸ್ವಿಯಾಗಿ ನಾವು ಕೊನೆಗಾಣಿಸಿಕೊಂಡಿದ್ದೇವೆ, ಸಮಾಪ್ತಿ ಮಾಡಿದ್ದೀವಿ, ಅದನ್ನು ತೀರಿಸಿದ್ದೀವಿ ಅನ್ನುವಂತಹ ಮಾತು ಇವತ್ತು ನಾವೆಲ್ಲರೂ ಕೂಡ ಹೇಳ್ಬೇಕಾಗಿದೆ ಪ್ರೇರೆ. ಆಗ್ಲೇ ನಮ್ಮ ಜೀವಿತಕ್ಕೆ ಒಂದು ಸಾರ್ಥಕತೆ, ಆಗ್ಲೇ ನಾವು ನಿತ್ಯ
ಜೀವಿತಕ್ಕೆ ನಾವು ಅರ್ಹತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ದೇವರು ನಮಗೋಸ್ಕರ ಕ್ರಿಸ್ತನನ್ನ ಪಾಪ ಸ್ವರೂಪಿಯಾಗಿ ಮಾಡಿದ್ದಾನೆ. ನಮಗೋಸ್ಕರ ಆತನಲ್ಲಿ ಯಾವ ತಪ್ಪುಗಳು ಇಲ್ಲ, ಆತನ ಯಾವ ಪಾಪವನ್ನು ಮಾಡಲಿಲ್ಲ. ನಮಗೋಸ್ಕರ ಆತನು ಪಾಪ ಸ್ವರೂಪಿಯಾಗಿದ್ದಾನೆ. ನಾವು ಸಹಿಸಬೇಕಾದಂಥ ಶಿಕ್ಷೆಯನ್ನು ಆತನ ಸಹಿಸ್ಕೊಂಡಿದ್ದಾನೆ. ಆತನ ಬಾಸುಂಡೆಗಳಿಂದ ನಮಗೆ ಬಿಡುಗಡೆ ಆಯಿತು. ನಾವು ಅನುಭವಿಸಬೇಕಾದಂಥ ಶಿಕ್ಷೆಯನ್ನು ಆತನು ಹೊತ್ಕೊಂಡಿದ್ದಾನೆ. ಅದನ್ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ ಪ್ರೇರೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 5ನೇ ಅಧ್ಯಾಯ 20-21ನೇ ವಚನದಲ್ಲಿ, 2 Corinthians chapter 5 verse 20-21, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರು ಅಪೋಸ್ತಲರ ಮೂಲಕ ಬುದ್ಧಿ ಹೇಳ್ತಾ ಇದ್ದಾನಂತೆ. ಏನಂತ ಬುದ್ಧಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ದೇವರೊಂದಿಗೆ ಸಮಾಧಾನವಾಗಿರ್ರಿ ಎಂದು. ದೇವರೊಂದಿಗೆ ಸಮಾಧಾನ ಆಗಿರ್ರಿ, ಇಷ್ಟೆಲ್ಲ ನೆರವೇರಿಸಿ ನಿಮಗೆ ರೆಡಿ ಮಾಡಿದ್ದಾನೆ ನನ್ನ ಮಗ. ಆತನ ಹೆಜ್ಜೆಜ್ಜಾಡನ್ನು ಅನುಸರಿಸಿ ಪಾಪದ ಪಾಲಿಗೆ ಸಾಯಿರಿ, ನೀತಿಗೋಸ್ಕರ ಬದುಕ್ರಿ, ದೇವರ ಧರ್ಮ ವಿಧಿಗಳನ್ನು ಕಾಪಾಡಿಕೊಂಡು ನಡೀರಿ, ದೇವರ ಚಿತ್ತಕ್ಕನುಸಾರವಾಗಿ ಈ ಜೀವಿತ ಕಾಲದನ್ನ ನೀವು ಬಾಳಿ ಬದುಕ್ರಿ. ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ನನ್ನ ಒಡಂಬಡಿಕೆಯನ್ನ ಅನುಸರಿಸಿಕೊಂಡು ಹೋಗಿ ಎಂಬುದಾಗಿ ಇವತ್ತು ದೇವರು ಬೇಡ್ಕೊಳ್ತಾ ಇದ್ದಾನೆ. ದೇವರೊಂದಿಗೆ ಸಮಾಧಾನವಾಗಿರ್ರಿ ಎಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಅಂತ ಹೇಳ್ತಾನೆ. ನಮಗೋಸ್ಕರ ಮಾಡಿದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿ ಬೇಕೆಂದು ತಪ್ಪು ಮಾಡಿದ್ರೆ ಇನ್ಯಾವ ಯಜ್ಞ ಇದೆ? ಸತ್ಯ ಏನಂತ ಗೊತ್ತು, ದೇವರ ಸಂಕಲ್ಪ ಏನಂತ ಗೊತ್ತು, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತೀರಿತು ಅನ್ನುವಂಥ ಮಾತಿನ ಪರಮಾರ್ಥ ಏನು, ಅದರ ಹಿನ್ನೆಲೆ ಏನು, ಏನೆಲ್ಲ ತೀರಿಸಿದ್ದಾನೆ, ನಾವು ಕೂಡ ಏನು ತೀರಿಸಬೇಕಾಗಿದೆ, ನಾವು ಕೂಡ ಏನು ಸಮಾಪ್ತಿ ಮಾಡಬೇಕಾಗಿದೆ ಅನ್ನುವಂಥ ಎಲ್ಲ ಪರಿಜ್ಞಾನ ನಮ್ಗೆ ಗೊತ್ತಿದ್ದು ಕೂಡ ಆ ಕೆಲಸವನ್ನು ನಾವು ಮಾಡದಿದ್ದರೆ, ಆ ಕೆಲಸವನ್ನು ನಾವು ಪರಿಪೂರ್ಣಗೊಳಿಸದಿದ್ದರೆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಕೂಡ ಇಲ್ಲ ಪ್ರೇರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ವಿಷಯವನ್ನು ನೋಡ್ಕೊಂಡು ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26ನೇ ವಚನವನ್ನು ಸರಿ ಗಮನಿಸೋಣ. 26ನೇ ವಚನ, ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ ಅಂತ ಹೇಳ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ತನ್ನನ್ನು ತಾನೇ ಯಜ್ಞವನ್ನಾಗಿ ಕಲ್ವರಿ ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡಿದ್ದಾನೆ. ಆ ಯಜ್ಞದಲ್ಲಿ ನಮ್ಮೆಲ್ಲ ಪಾಪಗಳು ಪರಿಹಾರವಾಗಿದ್ದಾವೆ. ಮತ್ತೆ ತಿರ್ಗಾ ನಾವು ಬೇಕೆಂದು ಪಾಪ ಮಾಡಿದ್ರೆ ಮತ್ತೆ ಪುನಃ ರಿಪೀಟ್ ಮಾಡಿದ್ರೆ ಇನ್ಯಾವ ಯಜ್ಞ ಇದೆ? ಇನ್ಯಾವ ಯಜ್ಞ ಇಲ್ಲ. ಮತ್ತೆ ಏನಿದೆ ಹಾಗಾದ್ರೆ ಅಂತಂದ್ರೆ 27ನೇ ವಚನದಲ್ಲಿ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು ಅಂತ ಹೇಳ್ತಾನೆ. ಬಿ ಕೇರ್ಫುಲ್. ಕರ್ತನಾದ ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ದೇವರು ತನಗೆ ಕೊಡಲ್ಪಟ್ಟಂತ ಆಯುಷ್ಕಾಲವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಕೂಡ ಆತನು ಬಳಸ್ಕೊಳ್ಳಿಲ್ಲ ಪ್ರಿಯ. ನನಗೆ ನೀರಡಿಕೆ ಹಸಿವೆ ಯಾವುದು ಅಂತಂದ್ರೆ ಪರಲೋಕದಲ್ಲಿರ್ತಕ್ಕಂಥ ದೇವರ ಕೆಲಸವನ್ನು ನೆರವೇರಿಸುವುದೇ ನನಗೆ ನೀರಡಿಕೆ, ನನಗೆ ಹಸಿವು, ಅದೇ ನನಗೆ ಆಹಾರ ಅಂತ ಹೇಳ್ತಾನೆ. ತನಗೆ ಕೊಡಲ್ಪಟ್ಟಂತ ಆಯುಷ್ಕಾಲ ಬಹಳ ಚಿಕ್ಕದೆಂಬುದಾಗಿ ತಿಳಿದುಕೊಂಡು ಊರಿಗೂ ಹಳ್ಳಿಗೂ ಪಟ್ಟಣಕ್ಕೂ ದೇವರ ರಾಜ್ಯದ ಸುವಾರ್ತೆಯನ್ನು ಹೊತ್ತುಕೊಂಡು ಆತನು ಹೋಗ್ತಾ ಇದ್ದಾನೆ. ದೇವರ ಆಲೋಚನೆಗಳನ್ನ, ದೇವರ ಸಂಕಲ್ಪಗಳನ್ನ ಪ್ರತಿ ಮನುಷ್ಯರಿಗೂ ಕೂಡ ತಿಳಿಸ್ತಾ ದೇವರ ರಾಜ್ಯದ ವಾತಾವರಣವನ್ನ ಜನರಿಗೆ ಪರಿಚಯ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ ಪ್ರೇರೆ. ಅನ್ಯಾಯವನ್ನು ಖಂಡಿಸ್ತಾ ಇದ್ದಾನೆ, ಅಕ್ರಮಗಳನ್ನ ಸರಿಪಡಿಸ್ತಾ ಇದ್ದಾನೆ, ದೇವರ ರಾಜ್ಯದ ನೀತಿಯ ಸೂತ್ರಗಳನ್ನ ಆತನು ಬಿತ್ತರಿಸ್ತಾ ಹೋಗ್ತಾ ಇದ್ದಾನೆ. ಇವೆಲ್ಲವನ್ನ ನೆರವೇರಿಸಿ ಶಿಲುಬೆ ಮೇಲೆ ತೀರಿತು ಎಂಬುದಾಗಿ ಆತನು ಹೇಳ್ತಕ್ಕಂಥ ಮಾತು ಬಹಳ ಬಹಳ ವಿಶೇಷವಾದದ್ದು ಪ್ರೇರೆ. ಒಂದ್ಸಾರಿ ಗಮನಿಸೋಣ ಅದನ್ನ. ಯೋಹಾನ್ ಬರೆಸುವಾರ್ತೆ 19ನೇ ಅಧ್ಯಾಯ, ಯೋಹಾನನ್ ಬರೆಸುವಾರ್ತೆ 19ನೇ ಅಧ್ಯಾಯ 29ನೇ ವಚನ, ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಇಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಅಂತ ಹೇಳ್ತಾರೆ.
ಇಂಗ್ಲೀಷಲ್ಲಿ ಏನಿದೆ ಅಂತಂದರೆ ಇಟ್ ಈಸ್ ಫಿನಿಶ್ಡ್, ಇಟ್ ಈಸ್ ಫಿನಿಶ್ಡ್. ಗ್ರೀಕಲ್ಲಿ ಟೆಟೆಲ್ಸ್ಟಾಯ್, ಟೆಟೆಲ್ಸ್ಟಾಯ್. ಆಲೋಚನೆ ಮಾಡೋಣ ಪ್ರಿಯರೇ, ಆಲೋಚನೆ ಮಾಡೋಣ. ದೇವರಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆಜ್ಜಾಡನ್ನು ಅನುಸರಿಸ್ತಾ ದೇವರು ನಮಗೆ ಕೊಟ್ಟಂಥ ಕೆಲಸವನ್ನು ನಾವು ಕೂಡ ತೀರಿತು, ಇಟ್ ಈಸ್ ಫಿನಿಶ್ಡ್, ಸಮಾಪ್ತಿ ಆಯಿತು, ಟೆಟೆಲ್ಸ್ಟಾಯ್ ಎಂಬುದಾಗಿ ಹೇಳಲಿಕ್ಕಾಗುವಂತೆ ದೇವರು ತಾನೇ ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ ಎಂಬುದಾಗಿ ಕೋರುತ್ತಾ ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು.